ಸರ್ ನಮಸ್ತೆ. ನಮಸ್ತೆ ಸರ್, ಇದು ವಿಜೇತ ರೋಟೋವೇಟರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀರಾ ನಮ್ಮ ರೈತರಿಗಾಗಿ? ಸರ್, ವಿಜೇತ ಆಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ. ನಮ್ಮದು ಬ್ಯಾಂಗ್ಳೂರು ರೂರಲ್ ಬರುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆ. ಓಬ್ದೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಓಕೆ. ಅಲ್ಲಿ ನಮ್ಮದು ಫ್ಯಾಕ್ಟ್ರಿ ಎಲ್ಲ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಪ್ರಾಡಕ್ಟ್ ಎಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ ಇರ್ತೀವಿ. ಓಕೆ. ಬೇರೆ ಕಡೆಯಿಂದ ತಂದುಬಿಟ್ಟು ನಾವು ಇಲ್ಲಿ ಎಲ್ಲ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್. ಹಂಗಾಗಿ ರೈತರಿಗೆ ಒಳ್ಳೆ ಗುಣಮಟ್ಟದ ಉಪಕರಣಗಳನ್ನು ಕೊಡಬೇಕು ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ಕ್ವಾಲಿಟಿಲೆಲ್ಲ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಅತ್ಯುತ್ತಮ ಬೆಲೆಗೆ ಒಳ್ಳೆ ಗುಣಮಟ್ಟದ ಉಪಕರಣಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಓಕೆ. ಈಗ ನಮ್ಮ ಹತ್ರ ರೋಟೋವೇಟ್ರು 4 ಫೀಟು, 5 ಫೀಟು, 6 ಫೀಟು ಓಕೆ 3 ಇದೆ. 4 ಇದೆ. ಫೀಟಲ್ಲಿ ನಿಮಗೆ 2 ಬರುತ್ತೆ. ಒಂದು 30 ಬ್ಲೇಡ್ ಇದೆ ಮತ್ತು 24 ಬ್ಲೇಡ್ ಇದೆ. ಓಕೆ. 24 ಬ್ಲೇಡಿಂದು ನಿಮಗೆ ಸಬ್ಸಿಡಿಲಿ ಸಿಗುತ್ತೆ. ಓಕೆ. ಅದೇ ಥರ ನಿಮಗೆ 36 ಬ್ಲೇಡು 5 ಅಡಿದು ಓಕೆ. ಅದು ಮತ್ತು 6 ಅಡಿದು 42 ಬ್ಲೇಡಿಂದು ಸಬ್ಸಿಡಿಲಿ ಸಿಗುತ್ತೆ. ಪೌಡ್ರು ಕೋಟಿಂಗು ನಮ್ಮಲ್ಲೇ ಆಗುತ್ತೆ, ಮತ್ತು ಫ್ಯಾಬ್ರಿಕೇಷನ್ನು ನಮ್ಮಲ್ಲೇ ಆಗುತ್ತೆ. ಓಕೆ. ಎಲ್ಲ ನಮ್ಮಲ್ಲೇ ಆಗೋದ್ರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಸರ್. ಈಗ ಇದು ಫಸ್ಟ್ ವೇರಿಯಂಟ್ ಬಂದು ಇದು ಎಷ್ಟು HP ಗಾಡಿಗೆ ಹಾಕೋದು, ಎಷ್ಟು ಬ್ಲೇಡ್? ಇದು 24 ಬ್ಲೇಡು ಮಲ್ಟಿ ಸ್ಪೀಡ್. 24 ಬ್ಲೇಡು ಮಲ್ಟಿ ಸ್ಪೀಡು. ನೀವು 24 HP ಇಂದ ಹಾಕ್ಬೋದು. ಇದು 24 HP ಹೌದು, ಅಪ್ ಟು 24ರಿಂದ 30 HP ತನಕ ಹಾಕ್ಬೋದು. ಓಕೆ. ಇದಾದ್ಮೇಲೆ 30 ಬ್ಲೇಡ್ ಬರುತ್ತೆ. ಇದು 4 ಫೀಟೇ ಬರುತ್ತೆ, ಬಟ್ 30 ಬ್ಲೇಡು. ಓಕೆ. ಇದು ಬಂದು ನಿಮಗೆ 30 HP ಇಂದ 35 HP ತನಕ ನೀವು ಉಪಯೋಗಿಸ್ಬೋದು ಈ ರೋಟರ್. ಓಕೆ. ಇದು 6 ಫೀಟು. ಓಕೆ. 5 ಅಡಿದು ಬರುತ್ತೆ. 5 ಅಡಿ ಸೇಮ್ ಇದೇ ಬರುತ್ತೆ, ಇದೇ ಕ್ವಾಲಿಟಿ, ಏನು ಚೇಂಜಸ್ ಇರಲ್ಲ. ಬಟ್ 36 ಬ್ಲೇಡ್ ಬರುತ್ತೆ, 5 ಅಡಿ ಬರುತ್ತೆ. ಓಕೆ. ಅದು ಬಂದುಬಿಟ್ಟು ನೀವು 39ರಿಂದ 45 HP ತನಕ ಉಪಯೋಗಿಸ್ಬೋದು. ಇಲ್ಲಿರೋದು ಈಗ ನಿಮಗೆ ಮಿಡ್ ಚಾಂಪಿಯನ್ ಅಂತ. ಇದು ಬಂದು ನಿಮಗೆ 42 ಬ್ಲೇಡ್ 6 ಅಡಿದು ಬರುತ್ತೆ. ಓಕೆ. ಇದು ಬಂದು ನೀವು 45 HP ಮೇಲೆ ಉಪಯೋಗಿಸ್ಬೋದು. ಇದು ರೆಗ್ಯುಲರ್ ಪ್ಲೇಸ್ ಅಂತ ಬರುತ್ತೆ. ಇದು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಮಿಡ್ ಚಾಂಪಿಯನ್ಗಿಂತ. ಓಕೆ. ಇದು ನೀವು ಪ್ಯಾಡಿ ಬೆಲ್ಟಲ್ಲೆಲ್ಲ ಉಪಯೋಗಿಸೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಮೆಟೀರಿಯಲ್ ಒಳ್ಳೆ ಗ್ರೇಡ್ ಮೆಟೀರಿಯಲ್ ಉಪಯೋಗಿಸಿ ಮಾಡಿದ್ದೀವಿ. ಸರ್, ಈಗ ಬ್ಲೇಡ್ ಸೆಟ್ ಏನಾದರೂ ಅಕಸ್ಮಾತ್ ಏನಾದರೂ ಇವಾದರೆ ಅವೆಲ್ಲ ಸರ್ ಎಕ್ಸ್ಟ್ರಾ ಸಿಗುತ್ತೆ? ನಾನು ಹೇಳ್ತೀನಿ ಕೇಳಿ. ಈಗ ಬ್ಲೇಡು ಕಂಪ್ಲೇಂಟ್ ಏನಾದರೂ ಬಂದರೆ, ಓಕೆ, ಈಗ ಕಲ್ಲಿಗೆ ಹೊಡಿದೇನೆ ಯಾವುದೋ ಒಂದು ಬ್ಲೇಡ್ ಕಟ್ ಆಯಿತು, ಈಗ ಒಂದು 3-4 ಕಟ್ ಆಯಿತು, ಅದು ಇದು ಅಂದರೆ ಬ್ಲೇಡ್ ಕಂಪ್ಲೇಂಟ್ ಅಂತ ಹೇಳ್ಬೋದು. ನಮಗೆ ಇದುವರೆಗೆ ಆ ಥರ ಏನು ಕಂಪ್ಲೇಂಟ್ ಬಂದಿಲ್ಲ ಬ್ಲೇಡ್. ಸರ್, ಆ ರೀತಿ ಅಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಈಗ ಅಕಸ್ಮಾತ್ ಈಗ ಬ್ಲೇಡ್ ಎಲ್ಲ ಸಿಗುತ್ತೆ, ನಟ್ಟೇನಾದ್ರು ಲೂಜಾಗಿ ಉದ್ರೆ ಅದಕ್ಕೆ ಸ್ಪೇರ್ಸ್ ಎಲ್ಲ ಸಿಗುತ್ತೆ. ಸ್ಪೇರ್ ಸಿಗುತ್ತೆ ಯಾಕಂದರೆ ನಾವೇ ಮ್ಯಾನುಫ್ಯಾಕ್ಚರರ್ ಇರೋದ್ರಿಂದ ಓಕೆ ಸ್ಪೇರ್ಸ್ನ ನಾವು ಇಡಲೇಬೇಕು. ಸ್ಪೇರ್ಸ್ ಇಡಲೇಬೇಕು. ಆಮೇಲೆ ನಾನು ನೋಡಿರೋ ಪ್ರಕಾರ ರೋಟೋವೇಟ್ರ್ ಅಂದರೆ ನಾವು 7mm ಥಿಕ್ನೆಸ್ ಇರೋ ಬ್ಲೇಡ್ನ ಪ್ರಿಫರ್ ಮಾಡಬೇಕು. ಯಾಕಂದರೆ ಈಗೆಲ್ಲ 8mm 9mm ಅಂತ ಎಲ್ಲ ಹೇಳ್ತಾರೆ. ಅದು ಥಿಕ್ನೆಸ್ ಜಾಸ್ತಿ ಆದಷ್ಟು ನಿಮಗೆ ಈ ಶಾಫ್ಟ್ ಮೇಲೆ ಜಾಸ್ತಿ ಲೋಡ್ ಬೀಳುತ್ತೆ. ನಿಮಗೆ ಆ ಗೇರ್ ಬಾಕ್ಸು ಮತ್ತು ಬೇರಿಂಗ್ಗಳು ಇವೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಪರ್ಸ್ನಲ್ಲು ಏನಪ್ಪ ಅಂದರೆ ಹೆಲ್ದಿ ಆಗಿರ್ಬೇಕು ನಿಮ್ಮ ಮಿಷಿನ್ನು. ರೈತರ ಮಿಷಿನ್ ಹೆಲ್ದಿ ನಮ್ಮದು ಅಂತಲ್ಲ, ಯಾವುದೇ ಮಿಷಿನ್ ಆಗಲಿ ಹೆಲ್ದಿ ಆಗಿರ್ಬೇಕಂದ್ರೆ 7mm ಥಿಕ್ನೆಸ್ ಬ್ಲೇಡ್ನ ಉಪಯೋಗಿಸಿ. ಅದರಲ್ಲೇ ಒಳ್ಳೆ ಬೋರಾನು ಸ್ಟೀಲ್ದು ಎಲ್ಲ ಬರುತ್ತೆ. ನಮ್ಮದೇ ಓನ್ ಬ್ಲೇಡು ಸಿಗುತ್ತೆ ನಿಮಗೆ. ಚೆನ್ನಾಗಿರುತ್ತೆ ವಿಜೇತ ಅಂತ. ಯಾವುದು ಕಂಪ್ಲೇಂಟ್ ಇಲ್ಲ. ನಿಮಗೆ ಬ್ರೇಕ್ ಆಗೋದು ಮತ್ತು ಫೋಲ್ಡ್ ಆಗೋದು ಆ ಥರ ಎಲ್ಲ ಆಗಲ್ಲ. ಬೇರೆ ಬ್ಲೇಡ್ಗಿಂತ ಒಂದು 20 ಗಂಟೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ರೈತರೇ ಹೇಳ್ತಾರೆ. ಅವರೇ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್.